ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದಡ ಕೊಳಗಿ. ಮತ್ತೆ ಹೊಸ ಸುದ್ದಿಗಳನ್ನು ಹೊತ್ತುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ಕ್ಷಣದ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆ. ಅಧಿಕಾರಿಗಳ ಬೇಜವಾಬ್ದಾರಿತನದ ಕಾರ್ಯಕ್ಕೆ ತೀವ್ರ ತರಾಟೆಗೆ ತೆಗೆದುಕೊಂಡ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ. ಟ್ರಾನ್ಸ್ಫಾರ್ಮರ್ ಕಳುವಾದರೂ ಕೇಸ್ ಬುಕ್ ಮಾಡಿಲ್ಲ ಯಾಕೆ ಎಂದು ಗರಂ ಆದ ಸಚಿವರು. ಬೀದರ್ನ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಸಭಾಂಗಣದಲ್ಲಿ ನಡೆದ ಸೇನಾ ಭರ್ತಿ ಪೂರ್ವ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ. ಯುವಕರು ಭಾರತಾಂಬೆ ಸೇವೆಗೆ ಸಿದ್ಧರಾಗಬೇಕು. ಏರ್ಫೋರ್ಸ್ ಆಫೀಸರ್ ಕಮಾಂಡಿಂಗ್ ಅಭಿಜಿತ್ ನೆನೆ ಸಲಹೆ. ನಗರದ ರಂಗಮಂದಿರದಲ್ಲಿ ಆಚರಿಸಿದ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮ. ದೇಶ ವ್ಯಾಪ್ತಿಯಲ್ಲಿ ಅಂದಾಜು 58 ಲಕ್ಷ ಬಾಲಕಾರ್ಮಿಕರಿದ್ದಾರೆ. ಬಾಲಕಾರ್ಮಿಕ ಮಕ್ಕಳು ಕಂಡುಬಂದಲ್ಲಿ ಮಾಹಿತಿ ನೀಡಿ ನ್ಯಾಯಾಧೀಶ ಸಿದ್ದರಾಮಪ್ಪ ಕನ್ಕಟ್ಟೆ. ವಾರ್ತೆಗಳ ವಿವರ. ನೂತನ ಸರ್ಕಾರ ಜಾರಿಗೆ ಬಂದ ಮೇಲೆ ಮೊದಲನೇ ಪ್ರಗತಿ ಪರಿಶೀಲನಾ ಸಭೆಯು ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಶ್ರೀ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಜರುಗಿತು. ಬೇಜವಾಬ್ದಾರಿತನದಿಂದ ಮಾಡುತ್ತಿರುವ ಅಧಿಕಾರಿಗಳ ಕಾರ್ಯವೈಖರಿಗೆ ಸಚಿವ ಈಶ್ವರ್ ಖಂಡ್ರೆ ಗರಂ ಆದರು. ಟ್ರಾನ್ಸ್ಫಾರ್ಮರ್ ಕಳುವಾದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ತೀವ್ರ ತರಾಟೆಗೆ ತೆಗೆದುಕೊಂಡರು. ಇಂತಹ ಅಧಿಕಾರಿಗಳ ಮೇಲೆ ಕೇಸ್ ಬುಕ್ ಮಾಡಿ ಎಂದು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲೆಯಲ್ಲಿ ನೆನೆಗುದಿಗೆ ಬಿದ್ದಿರುವಂತಹ ಕಾಮಗಾರಿಗಳಿಗೆ ವೇಗ ನೀಡಬೇಕು, ಸಕಾಲಕ್ಕೆ ಜನರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು. ಯುಜಿಡಿ, ರಸ್ತೆ, ಚರಂಡಿ, ವಸತಿ, ಶೌಚಾಲಯ, STP ಸೇರಿದಂತೆ ಹಲವು ಕಾಮಗಾರಿಗಳು ಸಕಾಲಕ್ಕೆ ನಡೆಯಬೇಕೆಂದು ಈಶ್ವರ್ ಖಂಡ್ರೆ ಅವರು ಸಲಹೆ ನೀಡಿದರು. ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರೆಯವರು KDP ಸಭೆಯಲ್ಲಿ ಮಾತನಾಡಿ, ಬೀದರ್ ನಗರದಾದ್ಯಂತ UGD ಸಮಸ್ಯೆ ತುಂಬ ಆಗಿದೆ. ಕೆಲವು ಕಡೆ UGD ಮುಚ್ಚದೆ ಹಾಗೆ ಬಿಡಲಾಗಿದೆ. ಆದ್ದರಿಂದ ದಯವಿಟ್ಟು ತಾವುಗಳು ಸ್ವಲ್ಪ ಅಧಿಕಾರಿಗಳಿಗೆ ಹೇಳಿ ಮುತುವರ್ಜಿ ವಹಿಸಿ UGD ಮೇಲೆ ಮುಚ್ಚುವ ಕಾರ್ಯ ಮಾಡಬೇಕೆಂದು ಸಲಹೆ ನೀಡಿದರು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಅವರು ಇದೇ ಸಂದರ್ಭದಲ್ಲಿ ಮಾತನಾಡಿ, ಜಿಲ್ಲೆಯಾದ್ಯಂತ ಹಲವು ಕ್ಷೇತ್ರಗಳ ವಿವಿಧ ಗ್ರಾಮಗಳಲ್ಲಿ ರಸ್ತೆಗಳ ಸಮಸ್ಯೆ ತುಂಬ ಇದೆ. ಪ್ರಾವಿಷನ್ ಪ್ರಕಾರ ಜನತೆಗೆ ಅನುಕೂಲವಾಗುವಂತೆ, ಜನಗಳು ಯಾವುದೇ ರೀತಿಯಿಂದ ರಸ್ತೆ ಮೇಲೆ ಬೀಳದಂತೆ ರಸ್ತೆ ನಿರ್ಮಿಸಲು AWE ಅವರಿಗೆ ಸೂಚಿಸಬೇಕೆಂದು ಸಭೆಯಲ್ಲಿ ಸಲಹೆ ನೀಡಿದರು. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್, ಜಿಲ್ಲಾಧಿಕಾರಿಗಳಾಗಿರುವಂತಹ ಗೋವಿಂದ ರೆಡ್ಡಿ, ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವಂತಹ SL ಚನ್ನಬಸವಣ್ಣ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂಥ ಶ್ರೀಮತಿ ಶಿಲ್ಪಾ ಎಂ, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಅರವಿಂದ್ ಕುಮಾರ್ ಅರಳಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಕಾರ್ಯನಿರ್ವಾಹಕ ಅಭಿಯಂತರರು ಹಾಗೂ ಇನ್ನಿತರ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬಟ್ ಅದನ್ನ ಯಾರು UGD ಎಲ್ಲ ಕನೆಕ್ಷನ್ ಇದಾವ, ಹೌಸ್ ಟು ಹೌಸ್ ಕನೆಕ್ಷನ್ ಆಗಿದಾವ, ಇವು ಯಾವ ಚೆಕ್ ಆಗಿಲ್ಲ ಸರ್. ಬಹಳಷ್ಟು ಹೌಸ್ ಟು ಹೌಸ್ ಕನೆಕ್ಷನ್ಸ್ ಎಲ್ಲ ಪೆಂಡಿಂಗ್ ಇದಾವ ಸರ್. ಅದೆಲ್ಲ ಮಾಡಿ ಕೊಡ್ಬೇಕು ಸರ್. ಇವರಿಗೆಲ್ಲ ಒಂದೊಂದು ಚೆಕ್ಔಟ್ ನೋಟಿಸ್ ಮೆಮೊ ಇಶ್ಯೂ ಮಾಡಿ ಪ್ಲೀಸ್ ಸರ್. ಇಮಿಡಿಯೇಟ್ಲಿ ಇವತ್ತು ಇವರಿಗೆ ಇಷ್ಟು ಕಾಮನ್ ಸೆನ್ಸ್ ಇಲ್ಲ. ಒಂದು ಟ್ರಾನ್ಸ್ಫಾರ್ಮರ್ ಹೋಗಿದ್ರೆ ಇವ್ ನಾರ್ಮಲ್ ಹಾಕ್ತಾನೆ, ಅವ್ನು ಮತ್ತೊಬ್ಬ ಮೇಲೆ ಹಾಕ್ತಾನೆ. ಇದೇನು ಹುಡುಗಾಟಿಕೆ ಇದೆಯಾ? ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗಲ್ವಾ ಇವರಿಗೆ? ಇಲ್ಲ, ಇವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಬುಕ್ ಮಾಡಿ, ಇವ್ರ ಜವಾಬ್ದಾರಿ ಇದೆ ಅಂತ ಅವಾಗ ಅರ್ಥ ಆಗುತ್ತೆ ಅವರಿಗೆ. ಜನ ಮಾಲಿನ್ಯದಿಂದ ಸಾಯ್ತಾ ಇದಾರೆ. ಇವ್ರ ಬಗ್ಗೆ ಅದ್ರ ಬಗ್ಗೆ ಕಳಕಳಿನೇ ಇಲ್ಲ, ಕಾಳಜಿನೇ ಇಲ್ಲ. ಹೆಂಗ್ ಮಾಡ್ತೀರಿ? ನೀವೆಲ್ಲ ಸೀನಿಯರ್ ಆಫೀಸರ್ಸ್ ಇದ್ದೀರಿ, ನಿಮ್ ಜವಾಬ್ದಾರಿ ಇದೆಯಲ್ಲ ಇದು. ಏನಪ್ಪ ಅವ್ರ ಮೇಲೆ ಇವ್ರ ಮೇಲೆ ಹಾಕಕ್ಕೆ ಅಂತ ಅವ್ರ ಜೊತೆ ಎಲ್ಲ ಕೂತು ಜಿಲ್ಲಾಧಿಕಾರಿ ಗಮನ ತಂದಿದ್ದೀರಿ, ನೀವು ಹೇಳಿದ್ರೇನು ಅವ್ರಿಗೆ? ಅಲ್ಲ, ಟ್ರಾನ್ಸ್ಫಾರ್ಮರ್ ಕಳುವಾದ್ರು ಏನ್ ಪೊಲೀಸರು FIR ಮಾಡಲ್ಲ ಅಂತ ಹೇಳಿದ್ರ? ಮತ್ತೇನ್ ಯಾಕೆ ಕಂಪ್ಲೇಂಟ್ ಮಾಡಿಲ್ಲ ಇವರು? ರಿಪ್ಲೇಸ್ ಯಾಕೆ ಮಾಡಿಲ್ಲ? ದುಡ್ಡು ವೇಸ್ಟಾ? ಯಾವಾಗ ಚಾಲು ಮಾಡ್ತಾರೆ ಹೇಳಿ? UGD ಯಾವಾಗ ಚಾಲು ಮಾಡ್ತಾರೆ ನೀವು? STP 15 days ಎಲ್ಲ ಚಾಲು ಆಗ್ತಾವ. ಬಾಕಿ 17 MLD ಸರ್. ಇದು STP1 CMC ಇದೆ ಸರ್, STP2 ವಾಟರ್ ಬೋರ್ಡ್ ಸರ್, STP3 ನಾವು ವಾಟರ್ ಬೋರ್ಡ್. ಇದು 3 ಬೀದರ್ಗೆ ಸರ್ವೆ ಆಗಿ ರಿಪೋರ್ಟ್ ಬೇಕಿಲ್ಲ, ಇನ್ನ ಜಾಸ್ತಿ ಇದೆ. ಅವರು ಹೇಳೋದು ಸರ್ ಸರ್ವೆ ಮಾಡಿ ಹೌಸಿಂಗ್ ಬೋರ್ಡ್ ನಲ್ಲಿ ಇದೆ ಸರ್. ಈಗ ಅವರಿಗೆ 1 ತಿಂಗಳು ಟೈಮ್ ಕೊಡಿ, STP ಎಲ್ಲ ಪ್ರಾರಂಭ ಆಗುತ್ತೆ. STP1 ನೋಡಿ, ಮೊದಲು ನಿಮ್ಮ ಸ್ಥಳೀಯ ಸಂಸ್ಥೆ ವತಿಯಿಂದ STP1 ಇದು ಚಾಲ್ತಿ ಆಗ್ಬೇಕು. ನೀರೆಲ್ಲ ಅಲ್ಲಿಗೆ ಹೋಗ್ಬೇಕು, ಕೊಳಚೆ ನೀರು. STP2 ವಾಟರ್ ಬೋರ್ಡ್, STP3 ನವಾಬಾದ್ ವಾಟರ್ ಬೋರ್ಡ್,
ಟೋಟಲ್ 24 MLDಗೆ ನೀವು STP ಮಾಡಿದ್ದೀರಿ ಅಲ್ಲ. ನಿಮ್ಗೆ STP ಸಾಕಾಗೋದಿಲ್ಲ, ನೀವು ಡ್ರಾ ಮಾಡ್ತಾ ಇದ್ದೀರಿ 42 MLD. ಹೌದು, ಡ್ರಿಂಕಿಂಗ್ ವಾಟರ್ ಎಲ್ಲಾನೇ ಬರುತ್ತೆ. ಅಂದ್ರೆ ಐ ಥಿಂಕ್ ಇನ್ ಆಲ್ ಪ್ರೊಬಬಿಲಿಟಿ ಇನ್ನೂ ಒಂದು 10-15 MLD ಹೆಚ್ಚಿಗೆ STP ಪ್ಲಾನ್ ಮಾಡ್ಬೇಕಾಗತ್ತೆ ಮುಂದಿನ ದಿನಮಾನಗಳಲ್ಲಿ. ತಂದಿನ ಮೇಲೇನು ಅವರಿಗೆ ಚಾರ್ಜಸ್ ಹೆಚ್ಚಿ ತೆಗಿಬಾರ್ದು ಅಂತ ಹೇಳಿಲ್ಲ, ಅರ್ಥ ಮಾಡ್ಬೇಕು. ಅವ್ರು ಸ್ಟೇ ಅವರಿಗೆ ಡಿಸ್ಮಿಸ್ ಮಾಡಲಿಕ್ಕೆ ಸ್ಟೇ ತಂದಿದ್ರು. ದೇ ಆರ್ ನಾಟ್ ವರ್ಕಿಂಗ್. ನಮಗೆ ಅಗೇನ್ ಲೆಟ್ ದೆಮ್ ಗೋ. ನಾಟ್ ಗೋಯಿಂಗ್ ಟು ಮೇಕ್ ಎನಿ ಡಿಫರೆನ್ಸ್. ಅದೆಲ್ಲ ಮಾಡಿ ಈಗ 8 ದಿವಸ ಒಳಗಾಗಿ ನೀವು ಯಾವ ಹಂತದಲ್ಲಿದೆ, ಯಾಕೆ ಪೆಂಡಿಂಗ್ ಇದೆ ತನಿಖೆ ಮಾಡಿ ರಿಪೋರ್ಟ್ ಕೊಡಬೇಕು ಅಂತ ಒಂದು ಆರ್ಡರ್ ಹಾಕಬೇಕು ಎಲ್ಲಾನೇ. ಮತ್ತೆ ನೀವು ಬಾಲ್ಕಿದ್ ಏನಿದೆ ಅದು ಪೂರ್ತಿ ಎಲ್ಲ ರಿವೆರಿಫಿಕೇಶನ್ ಮಾಡಿ ಒಂದು ಪ್ರಸ್ತಾವನೆ ಬೆಂಗಳೂರು ಕಳಿಸಿ ನಾನು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಇಂದ ಕ್ಲಿಯರ್ ಮಾಡಿಸ್ತೇನೆ. ಈಗ ಹೋದ ವರ್ಷ ಏನು ಮನೆ ಮಂಜೂರಾತಿ ಆದವು, ಅವ್ರು ಟೋಟಲ್ ಮನೆ ಎಷ್ಟಾದ್ರು ಯಾವ ಹಂತದಲ್ಲಿದ್ದಾರೆ ಹೇಳಿ. ನಮ್ಮ ಸರ್ಕಾರ ಇರುತ್ತೆ, ನಿಮ್ಮ ಸರ್ಕಾರ ಒಟ್ಟಾರೆ ಈ ಒಂದು ಇವ್ರೇನು ಯುಜಿಡಿ ಕೆಲಸ ಮಾಡಿದ್ದಾರೆ. ಅವ್ರ ಅಂಡರ್ಗ್ರೌಂಡ್ ಅಲ್ಲಿ ಏನ್ ಕೆಲಸ ಮಾಡಿದಾರೋ ಭಗವಂತನಿಗೆ ಗೊತ್ತು. ಆದ್ರೆ ಅಟ್ಲೀಸ್ಟ್ ಅದು ಮೇಲ್ಗಡೆ ಸರಿಯಾಗಿ ಮುಚ್ಚಿ ಅದು ಎಸ್ಟಿಮೇಟಲ್ ಪ್ರಾವಿಷನ್ ಇದೆ, ಟೆಂಡರ್ ಕಂಡೀಷನ್ ಇದೆ. ಅವ್ರು ಎಷ್ಟು ಕೆದರಿರ್ತಾರೋ ಅದನ್ನ ಫಿಲ್ಅಪ್ ಮಾಡಿ ಮತ್ತೆ ಮೇಲೆ ಬಿಟಿ ಮಾಡ್ಬೇಕು. ಆಗಸ ಜಾಗದಲ್ಲಿ ಅದನ್ನು ಮಾಡಿಲ್ಲ. ನಾನು ರಹೀಮ್ ಖಾನ್ ಅವ್ರ ಕೈಲಾದ್ರು ಅವರು ಪಾಪ ನನ್ನ ಕೈಲಾದ್ರು ನಾನು ಎಲ್ಲ ಕಡೆ ನಾವು ರೋಡ್ಗ ಮಾಡಿದ್ವಿ. ಭಗವಂತನಿಂದ ಇವ್ರನ್ನೆಲ್ಲ ಕಿತ್ತು ಬಿಟ್ಟಿದ್ದಾರೆ. ಒಂದು ಸರಿ ದಯವಿಟ್ಟು ಅವ್ರಿಗೆ ರವಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ಸರ್, ವೆರಿ ವೆರಿ ಯುಜಿಡಿದು ಪ್ರಾಬ್ಲಮ್ ಇದೆ. ನೀವು ನೋಟಿಸ್ ಕೊಟ್ಟಿರಿ, ನಾ ಹೇಳಿದ್ಮೇಲೆ ಅದಕ್ಕಿಂತ ಮೊದಲಿನಿಂದ ಇಯರ್ ಕೊಟ್ಟಿಲ್ಲಲ್ಲ. 6 ತಿಂಗಳು ಹಂಗೆ ಊರಲ್ಲಿ ಜನ ಈಗ ಏನಾಗಿದೆ ಕೇಳಿ ಮಾನ್ಯ ಸಚಿವರೇ, ತಾವ್ ಹೇಳ್ದಂಗ ರೋಡ್ ನಡಬರ್ಕ್ ಇದು ಮಾಡ್ಲತ್ತಾರ ಅವ್ರು. ನಾನೇನಂದೆ ಮೊನ್ನೆ ಒಂದ್ 2-3 ಊರ್ ಇನ್ಸ್ಪೆಕ್ಷನ್ ಹೋಗಿದ್ದೆ. ನಾನು ಮಂದಕ್ನಹಳ್ಳಿ ಮತ್ತೆ ಮರಕುಂದ ಹೋಗಿದ್ದೆ. ನಾನಂದೆ ಅವರಿಗೆ ಒಂದ್ ಕಾರ್ನರ್ ಸೈಡ್ ಒಂದ್ ಮನಿ ಕಡೆ ತಗೊಳ್ಳಿ, ಮತ್ತೊಂದ್ ಸೈಡ್ ಎಲ್ಲಿ ನಮ್ ಪ್ರೊವಿಷನ್ ಅದ ಮತ್ತೊಂದ್ ಕಡೆ ತಗೊಳ್ಳಿ. ಒಂದು ಡಿವೈಡರ್ ಅಷ್ಟೇ ಬರುತ್ತೆ, ಒಂದ್ ಪೈಪ್ ಅಷ್ಟೇ, ಅದು ಎಲ್ಲರ ಒಂದ್ ಬಂದೇ ಬರುತ್ತೆ. ಅದು ನಾವು ರೋಡ್ ಕಟಿಂಗ್ ಹಾರಿಜಾಂಟಲ್ ಒಂದ್ ರೋಡ್ ಕಟಿಂಗ್ ಮಾಡ್ರಿ, ಉಳ್ಕಿದ್ ಏನ್ ಮಾಡ್ರಿ ನೀವು ಯಾವ್ದಾರ ಮನೆ ಎದುರೇ ತಗೊಳ್ಳಿ. ಅವಾಗ ನಮಗ ಈಗ ಮಳೆಗಾಲ ಈಗ ಪ್ರಾಬ್ಲಮ್ ಆಗಲ್ಲ. ಇನ್ನ 15 ದಿವಸ ಎಲ್ಲಾ ಲೀಡರ್ಸ್ಗೆ ನಿಮಗೆ ಎಲ್ಲರೂ ಫೋನ್ ಬರ್ತಾವ. ಯಾಕಂದ್ರೆ ಜನ ಬೀಳ್ತಾ ಹೋಗ್ತಾರ. ನಾಳೆ ಹೇಳುದು ನೀವೆಲ್ಲ ಊರಲ್ಲಿ ನೋಡಿ ಕೆಸರಾಗ್ತದೆ, ಬೀಳ್ತಾ ಹೋಗ್ತಾರ. ರಿಗಾರ್ಡಿಂಗ್ ಎಲೆಕ್ಷನ್ ಓಡಾಡಿದ್ರು ನಾ ಸಾಕಷ್ಟು ಹೇಳಿದೆ. ಎಲ್ಲಾ ಲೀಡರ್ಸ್ ಜನರಿಗೂ ತೊಂದರೆ ಆಗಿತ್ತು. ಯಾಕಂದ್ರೆ ಒಂದ್ 2 ವೀಲರ್ ಒಂದ್ ಸೈಕಲ್ ಓಡಾಡ್ಲಿಕ್ಕೆ ನಾವು ಅಂತ ಬೋಲ್ಡರ್ಸ್ ಎಲ್ಲ ತೆಗೆದು ಅದು ಆಪರೇಷನ್ ಮಾಡಿ ಕರಳ ಹೊರಗಿದ್ದಪ್ಲೆ ಬಿದ್ದಿದ್ದಲ್ಲ. ಅದಕ್ಕೆ ನಾವು ಹೇಳೋತ್ತಿಗೆ ಟೆಕ್ನಿಕಲ್ ಇಂಜಿನಿಯರ್ಸ್ ಅಂತಾರೆ, ಟೆಕ್ನಿಕಲಿ ಓದಿನವ್ರು ಇರ್ತಾರೆ, AWE ಇರ್ತಾರೆ. ಕೆಲವೊಂದು ಕುಂತು ಪ್ರಾಬ್ಲಮ್ ಸಾಲ್ವ್ ಮಾಡಿ ಒಂದು ಕಾರ್ನರ್ ಲಿಂದ ತಗೊಂಡೋದ್ರು ಎಷ್ಟು ಬೆಸ್ಟ್ ಈಸಿ ಅದಪ್ಪ. ನಡ್ಬರ್ಕ್ ಎದ್ರಿ ನಡ್ರಪ್ಪ, ಅವ್ರಿಗೆ ಈಸಿ ಇರ್ತದ, ಜನರಿಗೆ ತೊಂದರೆ ಆಗೋದು 1 ಸೆಕೆಂಡ್ ಮಾಡಿದ್ರ. ಮಾನ್ಯ ಸಚಿವರೇ, ಜನರಿಗೆ ತೊಂದರೆ ಆಗ್ತದೆ, ಅವ್ರಿಗೆ ಈಸಿ ಇರ್ತದೆ. ಇದು ಎಲ್ಲಾ ಕ್ಷೇತ್ರದ ಎಲ್ಲಾ ಜನರು ನಮ್ಗೆ ಬೈಲತ್ತಾರೆ. ಎಡಿಷನ್ ಕಾಮನ್ ಮ್ಯಾನ್ ಯಾವುದೇ ಜನ ನಡ್ಬರ್ಕಿದ್ ಇನ್ನೂ ಎಲ್ಲಾ ಊರಲ್ಲಿ ನೋಡಿ ಹಿಂಗೆ ತೆಗೆದು ಹಿಂಗೆ ಬಿದ್ದಿದೆ. ಇಂತಿಂತ ದೊಡ್ಡ ದೊಡ್ಡ CC ರೋಡ್ ತೆಗೆದು ಬಿಟ್ಟಿರ್ತಾರೆ. ನಾನ್ ಮೊನ್ನೆ ಹೇಳಿದೆ ಒಂದ್ ಸೈಡ್ ನಿಂದ ಮಾಡ್ರಿ, ಮುಂದೆ ಯಾವ ಹೊಸ ವರ್ಕ್ಸ್ ಮಾಡಿ. ಈಗ ರೆಸ್ಟ್ರೇಷನ್ ಇದೆ ಗೊತ್ತು. 3rd 4th ಫೇಸ್ ಅಲ್ಲಿ ಅದಕ್ಕೆ CC ರೋಡ್ ಹಾಕಬೇಕಂತ ಇದೆ. ಅದನ್ನು ಇನ್ನೂ ಬೇಗ ಮುಗಿಸ್ತಾ ಇಲ್ಲ. ಈಗ ಮುಂದೆ ಮಾಡೋದು ಯುವಕರು ಭಾರತಾಂಬೆ ಸೇವೆಗೆ ಸಿದ್ಧರಾಗಬೇಕು ಎಂದು ಬೀದರ್ ವಾಯುಪಡೆ ತರಬೇತಿ ಕೇಂದ್ರದ ಏರ್ ಆಫೀಸರ್ ಕಮಾಂಡಿಂಗ್ ಅಭಿಜಿತ್ ನೆನೆ ಹೇಳಿದರು. ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ಗ್ಲೋಬಲ್ ಸೈನಿಕ್ ಅಕಾಡೆಮಿ ವತಿಯಿಂದ ಇಲ್ಲಿಯ ಬೆನಕನಳ್ಳಿ ರಸ್ತೆಯಲ್ಲಿ ಇರುವಂತಹ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಸಭಾಂಗಣದಲ್ಲಿ ಆಯೋಜನೆ ಮಾಡಿರುವಂತಹ ಸೇನಾ ಭರ್ತಿ ಪೂರ್ವ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು. ತಾಯ್ನೆಲದ ಸೇವೆ ಎಲ್ಲಕ್ಕಿಂತಲೂ ಕೂಡ ಶ್ರೇಷ್ಠವಾದದ್ದು. ಈ ಅವಕಾಶ ಗಿಟ್ಟಿಸಲು ಅದೃಷ್ಟ ಬೇಕು ಎಂದು ಹೇಳಿದರು. ರಕ್ಷಣಾ ಕ್ಷೇತ್ರದಲ್ಲಿ ಬಹಳಷ್ಟು ಉದ್ಯೋಗ ಅವಕಾಶಗಳು ಇವತ್ತಿನ ಕಾಲದಲ್ಲಿ ಬಹಳಷ್ಟು ಸಿಗ್ತಾ ಇವೆ. ಈ ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕದ ಯುವಕ ಯುವತಿಯರನ್ನು ಸಜ್ಜುಗೊಳಿಸಲು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ಪ್ರಾಯೋಜಕತ್ವದಲ್ಲಿ ಸೇನಾ ಭರ್ತಿ ಪೂರ್ವ ತರಬೇತಿ ಶಿಬಿರ ಹಮ್ಮಿಕೊಂಡಿರುವುದು ಬಹಳಷ್ಟು ಶ್ಲಾಘನೀಯ ಎಂದು ಹೇಳಿದರು.
ಸೇನಾ ಭರ್ತಿ ತರಬೇತಿ ಶಿಸ್ತು ಹಾಗೂ ಸಂಯಮ ಕಲಿಸುತ್ತದೆ. ಸೇನೆಗೆ ಆಯ್ಕೆ ಆಗದೇ ಇದ್ದರೂ ಜೀವನದಲ್ಲಿ ಬದಲಾವಣೆ ತರುತ್ತದೆ ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ನಿಕಟಪೂರ್ವ ನಿರ್ದೇಶಕರಾಗಿರುವಂಥ ರೇವಣಸಿದ್ದಪ್ಪ ಜಲಾದೇವರು ಇದೇ ಸಂದರ್ಭದಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿ, ಸಂಘವು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಹಮ್ಮಿಕೊಂಡಿದ್ದ 3ನೇ ಸೇನಾ ಭರ್ತಿ ಪೂರ್ವ ತರಬೇತಿ ಶಿಬಿರ ಇದಾಗಿದೆ. 3ನೇ ತಂಡದಲ್ಲಿ 225 ಅಭ್ಯರ್ಥಿಗಳ ತರಬೇತಿ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಈವರೆಗೆ ತರಬೇತಿ ಪಡೆದ 106 ಅಭ್ಯರ್ಥಿಗಳು ಸೇನೆಯ ವಿವಿಧ ಹುದ್ದೆಗಳಿಗೆ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು. ಗ್ಲೋಬಲ್ ಸೈನಿಕ ಅಕಾಡೆಮಿ ಅಧ್ಯಕ್ಷ ನಿವೃತ್ತ ಕರ್ನಲ್ ಶರಣಪ್ಪ ಸಿಕೆಂಪುರಿ ಅವರು ನೇತೃತ್ವದಲ್ಲಿ ಈ ಭಾಗದಲ್ಲಿ ಸೇನೆಯಲ್ಲಿರುವ ಅವಕಾಶಗಳ ಬಗ್ಗೆ ಅರಿವು ಮೂಡಿಸಲಾಗಿದೆ. ಯುವಕರಲ್ಲಿ ದೇಶಾಭಿಮಾನ ಜಾಗೃತಗೊಳಿಸಲಾಗಿದೆ ಎಂದು ಹೇಳಿದರು. ಸೇನಾ ಭರ್ತಿ ಪೂರ್ವ ತರಬೇತಿ ಶಿಬಿರ ಯುವಕರಿಗೆ ಬಹಳ ಉಪಯುಕ್ತ ಆಗಿರುವ ಕಾರಣ ಬರುವ ದಿನಗಳಲ್ಲಿ ವಿಕಾಸ್ ಅಕಾಡೆಮಿ, ಗ್ಲೋಬಲ್ ಸೈನಿಕ ಅಕಾಡೆಮಿ, ಗಣ್ಯರು ಹಾಗೂ ದಾನಿಗಳ ಸಹಯೋಗದಲ್ಲಿ ಮುಂದುವರಿಸಲಾಗುವುದು ಎಂದು ತಿಳಿಸಿದರು. ಗ್ಲೋಬಲ್ ಸೈನಿಕ ಅಕಾಡೆಮಿ ಅಧ್ಯಕ್ಷ ಶರಣಪ್ಪ ಸಿಕೆಂಪುರೆ ಇದೇ ಸಂದರ್ಭದಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದರು. ಹಗಲು ರಾತ್ರಿ ನಾವು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಮಕ್ಕಳಿಗೆ ಸೇನಾ ಭರ್ತಿ ತರಬೇತಿಯನ್ನು ನೀಡ್ತಾ ಇದ್ದೇವೆ, ಉತ್ತಮ ಗುಣಮಟ್ಟದ ಆಹಾರವನ್ನು ನೀಡ್ತಾ ಇದ್ದೇವೆ. ಹೀಗಾಗಿ ನಮ್ಮ ಒಂದು ತರಬೇತಿಯನ್ನು ಪಡೆದುಕೊಂಡು ಸೇನೆಯಲ್ಲಿ ಭರ್ತಿ ಆದರೆ ಅದೇ ಅವರು ನಮಗೆ ನೀಡುವಂತಹ ಒಂದು ದೊಡ್ಡ ಗೌರವ ಎಂದು ಬಹಳ ಹೆಮ್ಮೆಯಿಂದ ಶರಣಪ್ಪ ಸಿಕೆಂಪುರಿ ಅವರು ಹೇಳಿದರು. ಏಸಿಯಾಡ್ ಮತ್ತು ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ರೈಫಲ್ ಶೂಟಿಂಗ್ನಲ್ಲಿ ಚಿನ್ನದ ಪದಕ ವಿಜೇತ 1.5 ತಿಂಗಳು ಶಿಬಿರದಲ್ಲಿ ಉಳಿದುಕೊಂಡು ಅಭ್ಯರ್ಥಿಗಳಿಗೆ ತರಬೇತಿ ನೀಡಿದ ನಿವೃತ್ತ ಕ್ಯಾಪ್ಟನ್ TC ಪಲಂಗಪ್ಪ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ಇದೇ ಸಂದರ್ಭದಲ್ಲಿ ವಿತರಣೆ ಮಾಡಲಾಯಿತು. ಗ್ಲೋಬಲ್ ಸೈನಿಕ ಅಕಾಡೆಮಿ ನಿರ್ದೇಶಕರಾದ ಡಾಕ್ಟರ್ ಶರಣ್ ಬುಳ್ಳ, ಸುಬೇದಾರ್ಗಳಾಗಿರುವಂತಹ ಮಡೆಪ್ಪ, ರಾಮ್, ಜಯಪ್ರಕಾಶ್, ಸಾಹೇಬ್, ಸುಬೇದಾರ್, ಧನರಾಜ್ ಸಾವ್ರೆ, ಗ್ಲೋಬಲ್ ಸೈನಿಕ ಅಕಾಡೆಮಿಯ ಕಾರಂಜಿ ಸ್ವಾಮಿ, ವಿಲ್ಸನ್, ರಜನಿ ಉನ್ನಿಕೃಷ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು. लोगों के कोई मेडिकल रीजंस होते हैं, किसी के कोई पर्सनल रीजंस होते हैं, कई लोग होते हैं जिनके माँ बाप को पसंद नहीं है, कुछ बोलते हैं कि बेटा मत जाओ, घर पे रहो, घर पे अलग अलग कारण होते हैं. लेकिन ये जो आपने 90 दिन की जो ट्रेनिंग प्राप्त की है, जो मैं देख रहा हूँ जो उनको ट्रेनिंग मिली है, जो आपके ग्लोबल सैनिक एकेडमी के डायरेक्टर और पूरे स्टाफ की तरफ से, मैं समझता हूँ चाहे आप एयरफोर्स, आर्मी या नेवी में ना जाएं, फिर भी आप एक अच्छे नागरिक बन के रहेंगे. केवल इस 3 महीने 90 दिन की ट्रेनिंग के कारण आप एक अच्छे नागरिक बनेंगे. आप देश की सेवा चाहे किसी भी काम में हो, उस काम में पूरी लगन के साथ करेंगे, ये मुझे पूरा विश्वास है. और इसी ट्रेनिंग से आपका भविष्य कई ऊंचाइयों को छुएगा. मेरे पास तो कई कहने के लिए काफ़ी अनुभव है, काफ़ी चीज़ें हैं कहने के लिए, लेकिन मैं समझता हूँ कि अगर ये एयरफोर्स स्टेशन आएंगे, वो खुद अनुभव करेंगे तो ज़्यादा फ़ायदा होगा. आपने अभी जैसे कहा है स्क्वाड लीडर अमृतपाल आपसे बात कर रही है. अगर आपको लगता है कि उसमें मेरे दखल देने की कोई ज़रूरत है तो प्लीज़ मेरे को तुरंत फ़ोन करिए. मैं नहीं चाहता कि ये लोग इनकी ट्रेनिंग 90 दिन की ट्रेनिंग ख़त्म हो लेकिन उस ट्रेनिंग में वो एयरफोर्स स्टेशन की विजिट ना कर पाए. मैं चाहता हूं कि वो आए. अकेडमी के सभी प्रशिक्षकों को बधाई देता हूं और सैन्य के तीनों बलों की तरफ से मैं आपके आभार प्रकट करता हूं. आपका ये परिश्रम, आपकी ये लगन सफल हो. आपके सारे के सारे ये प्रशिक्षणार्थी एयरफोर्स, चूंकि मैं एयरफोर्स में हूँ इसलिए एयरफोर्स, वरना आर्मी या नेवी में जाए, ऑफिसर बने, अग्निवीर बने, किसी भी प्रकार के उसमें उनकी क्षमता हो, उस हिसाब से इन तीनों बलों में जाएं और देश का नाम रोशन करें. अगर इनमें से कोई मेरे साथ काम करे 1 साल बाद, 5 साल बाद, तो मैं समझूंगा कि वो मेरा सौभाग्य है कि मुझे इन लोगों के साथ काम करने को मिला. बहुत बहुत धन्यवाद. लगा करके पूरी ईमानदारी और वफादारी, कहीं कसर नहीं छोड़ा हमने. और we have spared no efforts, we have left no stone unturned to make sure that they learn the maximum. और उसमें हमने पूरी कोशिश की, जो कुछ सिखा सकते थे, जितने टूर्स करा सकते थे. एक ही टूर इनका जो एयरफोर्स स्टेशन का बचा था, आज अमृतपाल, स्क्वाड्रन लीडर अमृतपाल का फ़ोन आ रहा था मेरे पास, तो वो शायद या परसों की है, इनकी ट्रेनिंग आज ख़त्म हो रही है. मैं चाहता था ये हवाई जहाज भी देखें, इनमें से हो सकता है कुछ आगे भी जाए बच्चे, और वो शायद लेट हो रहा. अगर वो थोड़ा जल्दी हो जाए कल या परसों, तो इन बच्चों को हम एयरफोर्स स्टेशन दिखा पाएंगे. ये पैराडाइम शिफ्ट हुआ. पहले फिजिकल होता था और आजकल रिटन टेस्ट पहले हो रहा है.
अब की दफ़ा रिटर्न टेस्ट हमारे बच्चे दिए, 64 कुछ बच्चे यहाँ के दिए थे और वहाँ के 25 टोटल 100 के करीब अग्निवीर रिटर्न टेस्ट में दिए थे। उसमें रिजल्ट दोनों का मिला करके अभी तक जो 67 के करीब जो बच्चे पास हुए हैं। इसके अलावा जो BSF, CSF, CRPF, असम राइफल्स, इस तरह के कई एग्जाम्स हैं जिसमें कुल मिला करके अभी भी 100 क्रॉस हमने किया है। और पहले के 147 बच्चे हमारे निकल चुके थे। मुझे यकीन है जो ग्लोबल सैनिक एकेडमी का ट्रेनिंग का लाभ उठाते हुए ज़्यादा से ज़्यादा बच्चों को इसका फ़ायदा होगा। और सब मैं चाहता था कि अगर एक घर में फौजी हो गए तो डिसिप्लिन आ गया, अगर डिसिप्लिन आ गया तो और भी लोग आगे जा सकते हैं, अगर और भी लोग आगे गए तो पूरा प्रदेश आगे जा सकता है। यही एक सिलसिला समझ करके हम लोग इनको फौजी बना रहे हैं। और कुछ हो या ना हो, कम से कम डिसिप्लिन हो जाएंगे, जवाबदार व्यक्ति बनेंगे। और इसी उद्देश्य के साथ हमने इनको ट्रेनिंग दिया है। और एकेडमिक्स में भी बहुत अच्छी तरह से इन्होंने किया। और उसके बाद फिजिकल फिटनेस में भी जो हमारे बहुत ही काबिल फिजिकल इंस्ट्रक्टर्स हैं, मैं चाहूँगा कि आप जाते समय उन सभी से मिलें ताकि उनका भी हौसला अफजाई हो जाए, क्योंकि वो दिन सुबह 5 बजे से लेकर के रात को 10 बजे तक हम लोग इकट्ठे रहते हैं और इन बच्चों के साथ ही रहते हैं। मैं ज़्यादा समय ना लेते हुए ये ट्रेनिंग जो 90 डेज का आज समाप्त हो रहा है, मैं आप सभी को बधाई देता हूँ और मेरी शुभकामनाएं देता हूँ। यही ख़त्म नहीं हुआ, ये जो लास्ट डायनामिक्स हम बताते हैं, जो डिटर्मिनेशन, करेज और स्टेमिना या एंडोरेंस, वो एंडोरेंस को बरकरार रखिए। आगे मंजिल जब तक नहीं पहुँचते आप तब तक आप लगे रहो, क्योंकि इसके बाद आपका फिजिकल नवंबर दिसंबर में अगर आप ढीले हुए हैं तो कामयाबी नहीं मिलेगी। जब तक कामयाबी हासिल नहीं होगी तब तक थमने का नाम मत लो और चैन की सांस मत ले लो। वही एक है, देयर इज नो शॉर्टकट टू सक्सेस, नो शॉर्टकट टू हार्ड वर्क, नो क्या कहता हूँ, नो सब्स्टिट्यूट फॉर हार्ड वर्क, नो शॉर्टकट टू सक्सेस। ओके, गुड। तो मैं चाहूंगा कि ये कमांडर साहब आपसे बात करें, क्योंकि मैं तो रोजाना ही बात करते रहता हूँ आप लोगों से, तो इसलिए ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ಈ ಭಾಗದ ಕನಸುಗಾರ ಅಭಿವೃದ್ಧಿ ಹರಿಕಾರ ಆಗಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಸೇಡಂ ಅವರ ಸಂಪರ್ಕದ ನಂತರ ಅವರ ವಿಷನ್, ಅವರ ಕಲ್ಪನೆನೇ ಚೇಂಜ್ ಆಯಿತು ನಮ್ಮ ಕಲ್ಯಾಣ ಕರ್ನಾಟಕ. ಸೊ ಹಾಗಾಗಿ ನಾವು ಇಡೀ ಸರ್ಕಾರದಲ್ಲಿ, ಇಡೀ ಭಾರತ ದೇಶದಲ್ಲಿ ಸರ್ಕಾರದಿಂದ ನಡೀತಕ್ಕಂಥ ಏಕಮೇಯ ಟ್ರೈನಿಂಗ್ ಇದು. ಯಾವ ರಾಜ್ಯದಲ್ಲಿ, ಯಾವ ದೇಶದಲ್ಲಿ ಕೂಡ ಈ ತರ ವ್ಯವಸ್ಥೆ ಇಲ್ಲ. ಆದರೆ ಸುದಯದಿಂದ ಕಲ್ಯಾಣ ಕರ್ನಾಟಕದ ಸಂಘದ ಚೇರ್ಮನ್ ನಮ್ಮ ಬಸವರಾಜ್ ಪಾಟೀಲ್ ಸೇಡಂ ಆಗಿದ್ರು, ಜೊತೆಗೆ ನಾನು ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಬಟ್ ಈ ಯುವಕರಿಗೆ ಏನಿದೆ ನಮ್ಮ ಭಾಗದಲ್ಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯುವಕರಿಗೆ ದೇಶ ಸೇವೆ ಮಾಡ್ಕೊಂಡು ಬಹಳಷ್ಟು ಇದೆ. ಆದರೆ ಅವ್ರಿಗೆ ಹೇಗ ಏನ್ ಮಾಡಬೇಕು, ಏನ್ ನಮಗೆ ಅಂದ್ರೆ ತರಬೇತಿ ಕೊರತೆ ಇತ್ತು. ಸೊ ಅದನ್ನು ಸಂಪೂರ್ಣವಾಗಿ ತುಂಬಿದವರು ನಮ್ಮ ಆದರಣೀಯ ಕರ್ನಲ್ ಶರಣಪ್ಪ ಅವ್ರ ಟೀಮ್. ಸೊ ಹಾಗಾಗಿ ಈ ನಮ್ಮ ಮೂರು ಟೀಮ್ ಏನಂತ, 3 ತಂಡದಲ್ಲಿ ಏನು ಟ್ರೈನಿಂಗ್ ಕೊಟ್ಟಿದ್ದಾರೆ ಅವ್ರಿಗೆ 600ಕ್ಕೂ ಮೇಲ್ಪಟ್ಟು ಯುವಕರಿಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದರಲ್ಲಿ ಸುಮಾರು 60 ಜನ ಹುಡುಗಿಯರು, ವಿದ್ಯಾರ್ಥಿನಿಯರು ಬಂದಿದ್ದು ಬಹಳ ವಿಶೇಷ ಆಗಿದೆ. ಸೊ ಹಾಗಾಗಿ ನಾನು ಕಲ್ಯಾಣ ಕರ್ನಾಟಕದ ಪರವಾಗಿ, ಈಗ ಸರ್ಕಾರ ಬದಲಾಯಿಸಿ ಆ ಕಲ್ಯಾಣ ಕರ್ನಾಟಕ ಈ ಸದ್ಯ ಇಲ್ಲ, ಅದು ಮುಂದೆ ಯಾರು ಬರ್ತಾರೋ ಚೇರ್ಮನ್ ಆಗ್ತಾರೋ ಮುಂದಿನ ಮುಂದೆ. ಬಟ್ ಈ ಪೀಠದಲ್ಲಿ ನಮ್ಗೆ ಇವತ್ತು ಸಮಾರೋಪ ಆಗ್ತಾ ಇದೆ. ಹಾಗಾಗಿ ನಾನು ಕಲ್ಯಾಣ ಕರ್ನಾಟಕದ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ ಯುವ ಪೀಳಿಗೆ ವತಿಯಿಂದ ನಾನು ಕರ್ನಲ್ ಶರಣಪ್ಪರಿಗೂ ಮತ್ತು ಅವ್ರ ಟೀಮ್ ಅವರಿಗೆ ಏನಪ್ಪ ನಾನು ತುಂಬುವುದನ್ನ ಧನ್ಯವಾದ ಹೇಳ್ತೀನಿ. ಆದರಣೀಯ ಏರ್ ಕಮಾಂಡರ್ ಸಾಹೇಬರು ಮತ್ತು ನಮ್ಮ ಅತಿಥಿಗಳು ಅವರಿಗೆ ಒಂದು ಗೌರವಪೂರ್ವಕವಾಗಿ ಎಲ್ಲರಿಗೆ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಒಂದು ಗೌರವ ಸನ್ಮಾನ ಸ್ವೀಕರಿಸಬೇಕಂತ ನಾನು ವಿನಂತಿ ಮಾಡ್ಕೋತೀನಿ. ತಮ್ಮ ಸುತ್ತಮುತ್ತಲೂ ಬಾಲಕಾರ್ಮಿಕರು ಕಂಡುಬಂದರೆ ಸಂಬಂಧಪಟ್ಟ ಇಲಾಖೆಗೆ ಅಥವಾ ಚೈಲ್ಡ್ ಹೆಲ್ಪ್ಲೈನ್ ಸಂಖ್ಯೆ 1098ಗೆ ಕರೆ ಮಾಡುವ ಮೂಲಕ ಮಾಹಿತಿ ನೀಡಬೇಕೆಂದು 2ನೇ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಭಾರಿ ಕಾರ್ಯದರ್ಶಿಗಳಾಗಿರುವಂತಹ ಸಿದ್ದರಾಮಪ್ಪ ಕನಕಟ್ಟೆ ಹೇಳಿದರು. ಅವರು ನಗರದ ಚನ್ನಬಸವ ಪಟ್ಟದೇವರು ನಗರದ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಬೀದರ್, ಜಿಲ್ಲಾ ಪಂಚಾಯತ್, ಕಾರ್ಮಿಕ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಬಾಲಕಾರ್ಮಿಕ ಯೋಜನೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಮಾತನಾಡಿದರು.
ದೇಶದಲ್ಲಿ ಪ್ರಸ್ತುತ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಸಾಕಷ್ಟು ಕಾನೂನುಗಳು ಜಾರಿಯಲ್ಲಿವೆ. ಆದರೂ ಕೂಡ ದೇಶ ವ್ಯಾಪ್ತಿಯಲ್ಲಿ ಅಂದಾಜು 58 ಲಕ್ಷ ಬಾಲಕಾರ್ಮಿಕರಿದ್ದಾರೆ. ಇದು ನಮ್ಮ ನ್ಯೂನತೆಗಳನ್ನು ಎತ್ತಿ ತೋರಿಸುತ್ತದೆ. ಆದ್ದರಿಂದ ಎಲ್ಲರ ಸಹಕಾರ ಇದ್ದಲ್ಲಿ ಮಾತ್ರ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಸಾಧ್ಯವಿದೆ ಎಂದು ಹೇಳಿದರು. ಮಕ್ಕಳು ಶಿಕ್ಷಣ ಪಡೆಯುವುದು ಸಂವಿಧಾನಬದ್ಧ ಹಕ್ಕಾಗಿದೆ. ಒಂದು ವೇಳೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಲ್ಲಿ ಅವರು ನ್ಯಾಯಾಲಯದ ಮೆಟ್ಟಿಲು ಸಹ ಏರಬಹುದು ಎಂದ ಅವರು, ಇಂದು ದೇಶದಲ್ಲಿ ಬಾಲಕಾರ್ಮಿಕರನ್ನ ಮುಖ್ಯವಾಹಿನಿಗೆ ತರಲು ದೊಡ್ಡ ಅಭಿಯಾನವೇ ನಡೆಯುತ್ತಿದೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಇದೇ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ಸಂಗಮೇಶ್, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಗುರುರಾಜ್, ಜಿಲ್ಲಾ ಕಾರ್ಮಿಕ ಅಧಿಕಾರಿ ಹಾಗೂ ಜಿಲ್ಲಾ ಬಾಲಕಾರ್ಮಿಕ ಯೋಜನೆಯ ಸದಸ್ಯ ಕಾರ್ಯದರ್ಶಿ ಶ್ರೀಹರಿ ಆರ್ ದೇಶಪಾಂಡೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನೆಯ ಯೋಜನಾ ನಿರ್ದೇಶಕ ಅರ್ಜುನ್ ಎಸ್, ಬೀದರ್ ವೃತ್ತ ಕಾರ್ಮಿಕ ನಿರೀಕ್ಷಕಿ ಕೆ ಸುವರ್ಣ, ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷೆ ರಜಿಯಾ ಬಳಬಟ್ಟಿ, NGO ಒಕ್ಕೂಟದ ಅಧ್ಯಕ್ಷ ಶಫಿಯುದ್ದೀನ್, ಹಿರಿಯ ವಕೀಲ BS ಪಾಟೀಲ್, ಡಾನ್ ಬಾಸ್ಕೋ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ಜಾರ್ಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಡಾಕುಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆ.